ಅಪ್ಪಯ್ಯ ಕರ್ಕೊಬಂದೀವಿ ನೋಡು. ನಮಸ್ಕಾರ ಯಜಮಾನ್ರೆ, ನನ್ನಿಂದ ಏನಾಗಬೇಕಾಗಿತ್ತು? ಅದು ಈಟೊತ್ನಲ್ಲಿ ಕರೆಸಿವ್ರಿ. ವಿನಾಶ ಕಾಲಕ್ಕೆ ಹೊತ್ತೆ ಹಾಕೋಬೇಕು ಗೌಡ. ಮನೆ ಕಟ್ಟೋದಕ್ಕೆ ರಾಹುಕಾಲ ನೋಡಬೇಕು, ಕೇಳುವುದಕ್ಕೆ ಯಾಕೆ ಅಲ್ವಾ? ಯಾರ ಮನೆ ಬರ್ಬೇಕು ಹೇಳಿ? ನೀವು ಹೇಳಿದ್ಮೇಕೆ ಮುರ್ದಾಕದೆಯಾ? ಛತ್ರಿ, ಒಂದು ವಿಷಯದಲ್ಲಿ ಖುಷಿ ಆಗುತ್ತೆ ಕಣೋ. ನಮ್ಮ ಸುತ್ತಮುತ್ತ ಇದ್ದವರೆಲ್ಲ ಸೀದಾ ನರಕಕ್ಕೆ ಹೋಗ್ತಾರೆ ನಾವು. ಯಾಕಂದರೆ ಒಬ್ರಿಗೂ ಒಳ್ಳೆ ಕೆಲಸ ಗೊತ್ತೇ ಇಲ್ವಲ್ಲ. ಯಥಾ ರಾಜ ತಥಾ ಪ್ರಜಾ ಎಲ್ಲ ನಿಮ್ನೆಳ್ಳಾಗೇನೆ ಬೆಳೆದಿರೋದಲ್ವಾ ದಣಿ? ಅಪ್ಪಯ್ಯ ಸತ್ತಾದ್ಮೇಲೆ ಸ್ವರ್ಗಕ್ಕೆ ಹೋಯ್ತೀವೋ ನರ್ಕಕ್ಕೆ ಹೋಯ್ತೀವೋ ಕಂಡವ್ರು ಯಾರು? ಇದ್ದಾಗ್ಲೇ ತಲೆ ಒಡೆದಾದ್ರೂ ಸರಿ, ಕತ್ತು ಕತ್ತರಿಸಾದ್ರೂ ಸರಿ, ಸ್ವರ್ಗನ ಅನುಭವಿಸ್ಬೇಕು ಅಂತ ನಿನ್ನಿಂದನೇ ಅಲ್ವೇ ಅಪ್ಪಯ್ಯ ನಾವೆಲ್ಲ ಕಲ್ತಿರೋದು. ಅಂತ ಕಳ್ತನ ಮಾಡಕ್ಕೆ ಹೋದಾಗ ಕೆಮ್ದಂಗೆ ಆಗಬಾರ್ದು ಅಲ್ವಾ? ಏನಂತೀಯ ಗೌಡ? ನೀವೇನೇ ಹೇಳ್ರಿ, ಅದಕ್ಕೆ ನಾನು ಹೂ ಅಂತೀನಿ. ಅದಕ್ಕೆ ಅಲ್ವೇನೋ ನಿನ್ನನ್ನು ಕರೆಸಿರೋದು. ಅದೇನು ಮಾಡ್ಬೇಕು ಹೇಳಿ ಯಜಮಾನ್ರೆ? ಆ ಶಿವು 2ನೇ ಸಲ ಸಾಲ ತಗೊಂಡಾಗ ಹೊಸ ಪತ್ರಕ್ಕೆ ಸಹಿ ಹಾಕ್ಕೊಂಡಿದ್ಯಲ್ಲ, ಎಲ್ಲವೂ? ತಕೊಳ್ಳಿ. ಎಲ್ಲ ಖಾಲಿ ಪತ್ರಕ್ಕೆ ಸಹಿ ಹಾಕಿದ್ದಾನೆ ಪಾಪ ನಮ್ಮ ಶಿವು. ದಣಿಗಳೇ, ಸಿಗುವುದು ಒಳ್ಳೆ ಮುನ್ಸು. ನೀವೇನಾರ ನೀನು ಉಣ್ಬೇಕು ಗುಂಡಿ ತೋಡು ಅಂದ್ರೆ ಕೇಳೋಕೆ ಮುಂಚೆನೇ ಗುಂಡಿ ತೋಡ್ಕೊಂಡ್ಬಿಟ್ಟಿರ್ತಾನೆ. ತಂಗಿ ಮದುವೆ ಮಾಡಲೇಬೇಕು ಅನ್ನೋ ಹಠ ಇತ್ತಲ್ಲೋ, ಅದು ಈ ಕೆಲಸ ಮಾಡಿಸಿದೆ. ಈ ಹಠ ಅನ್ನೋದು ಜನಗಳಿಗೆ ಬಂದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಅಂಥ ಟೈಮ್ ಇದ್ದರೆ ಸಾಕು, ನಮ್ಮ ಬೇಳೆ ಅವ್ರ ಮನೇಲಿ ಬೇಯ್ತಾ ಇರುತ್ತೆ ಅಲ್ವಾ? ಇಷ್ಟು ಸಾಕು ಆ ಶಿವು ಸರ್ವನಾಶ ಆಗೋದಕ್ಕೆ. ನೀನು ಈ ಪೇಪರ್ ತೊಗೊಂಡೋಗಿ ನಾನು ಹೇಳೋ ಲಾಯರ್ ಹತ್ರ ಕೊಡು. ಅವರು ಇದಕ್ಕೇನೇನು ತುಂಬಿಸ್ಬೇಕು ಅಂತ ಹೇಳ್ತಾರೆ. ಹೇಳೋದೇನು ಅವರೇ ಎಲ್ಲ ಬರ್ಕೊಡ್ತಾರೆ. ಅಪ್ಪಯ್ಯ ಏನಂತ ಬರ್ಸ್ತೀಯ ಅಪ್ಪಯ್ಯ? ನನ್ನ ಜೀವನದಲ್ಲಿ ತುಂಬ ಖರ್ಚಿನ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ದಾಸೇಗೌಡ್ರ ಹತ್ರ 10 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀನಿ. ಅದಕ್ಕೆ ಪೂರಕವಾಗಿ ನನ್ನ ಮನೆ ಪತ್ರಗಳನ್ನು ಅವ್ರಿಗೆ ಅಡ ಇಟ್ಟಿದ್ದೀನಿ.